ನಾನು ಹೆಚ್ಚು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ, ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಅನಂತಕುಮಾರ್ ಅವರು ಇರೋದು ಸತ್ಯ. ಅದು ಯಾವುದ್ರ ಬಗ್ಗೆ ಮಾತನಾಡಿದ್ದಾರೆ, ಅದರ ಯಾರ ಧ್ವನಿ ಅಂತ ಆವಾಗಿನ ACB ಫೊರೆನ್ಸಿಕ್ ರಿಪೋರ್ಟು ಇದೆ. ಅವೆಲ್ಲ ತನಿಖೆ ನೋಡಲಿ, ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ. ಆಮೇಲೆ ಮಾನ್ಯ ಅನಂತಕುಮಾರ್ ಅವರು ಕೂಡ ಕಲಬುರ್ಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಕೂಡ ಅವ್ರು ಪರಿಶೀಲನೆ ಮಾಡಲಿ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮೇಡಮ್, ಬಿಕಾಸ್ ಐ ಡೋಂಟ್ ನೋ ಮಚ್ ಅಬೌಟ್ ಅವರು ಪೊಲಿಟಿಕ್ಸಲ್ಲಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಕುಟುಂಬಕ್ಕೆ BJP ಅವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ಆನ್. ಸಾರಿ, ಕಲ್ಲು ತುರಿದ 3 ಗಲಭೆಕೋರರನ್ನು ನೀವು ಅದನ್ನು ಕೇಸ್ ವಾಪಸ್ ತೆಗೆದುಕೊಳ್ಳೋ ರೀತಿಯಲ್ಲಿ ಮಾಡಿದ್ದೀರಿ ನೋಡಿ. ದಯವಿಟ್ಟು ಸಂಪೂರ್ಣವಾಗಿ ಆ ಕೇಸನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿ ಅವರಿಗೆ. ನಾವು ಯಾವುದೇ ರೀತಿಯಾದಂಥ ಕಾನೂನು ಬಾಹಿರವಾಗಿ ಯಾರೂ ಸಜೆಷನ್ ಕೊಡಲಿಕ್ಕಾಗಲ್ಲ, ಸರ್ಕಾರನೂ ಮಾಡಲಿಕ್ಕಾಗೋದಿಲ್ಲ. ಹಿಂದಿನ BJP ಸರ್ಕಾರದಲ್ಲಿ ಅಮಾಯಕರನ್ನು ಕೂಡ ಹೇಗೆ ಬೇಕಾಗೆ ಸೇರಿಸ್ತಾಯಿದ್ರು ಕಲಬುರ್ಗಿನಲ್ಲಿ, ಚಿತ್ತಾಪುರ್ನಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಡೆದಂಥದ್ದು ಅವೆಲ್ಲ ತಾವು ನೋಡಿದ್ದೀರ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು, ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ್ದು ಅವರು, ನಾವಲ್ಲ. ಆಮೇಲೆ ನಾವು ಏನೇ ಮಾಡಿದ್ರೂ ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನು ಬರೆದ ತಕ್ಷಣ ಕಾನೂನು ಚೇಂಜ್ ಆಗುತ್ತಾ? ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡೋಕ್ಕೆ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲನೂ ಮಾಡ್ತಾಯಿದ್ದಾರೆ. ಮಾಡಲಿ. ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಕ್ಕಿದೆ? ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, BK ಹರಿಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತೀರಾ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡ್ತೀರಾ, ನನ್ನ ಬಗ್ಗೆ ಹೇಳ್ತೀರಾ, ಸಂತೋಷ್ ಅವ್ರ ಬಗ್ಗೆ ಹೇಳ್ತೀರಾ, ದಿನೇಶ್ ಅವ್ರ ಬಗ್ಗೆ ಹೇಳ್ತೀರಾ. ಅದು ಏನಿದೆ ಕಾಗದ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ನನ್ನ ಮುಖದ ಮೇಲೆ ಎಸ್ಬಿಡಿ, ಮುಗ್ದೇ ಹೋಯ್ತಲ್ಲ. RSS ರಿಜಿಸ್ಟ್ರೇಷನ್ ಡಾಕ್ಯುಮೆಂಟನ್ನು ಪ್ರಿಯಾಂಕರ್ಗೆ ಮುಖದ ಮೇಲೆ ಎಸ್ಬಿಡಿ. ತಗೊಳ್ಳೋ, ಇದು ಡಾಕ್ಯುಮೆಂಟ್ ಇದೆ ನೋಡು, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಅಧಿಕೃತ ಸಂಘಟನೆ ಇದೆ ನಮ್ಮದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ. ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಕೆಲವು ಕಡೆ ಈಗ ಪರಿಶೀಲನೆ ಮಾಡ್ತಿದ್ದಾರೆ. ಮಾಡಲಿ. ಈಗ ಮೊನ್ನೆ ಅವರು ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿದ್ರು, ಅವ್ರ ವಕೀಲರು, ಅವ್ರ ಪರ ವಕೀಲರು. 250 ಕಡೆ ಮಾಡಿದ್ದಾರೆ ಅಂತ. 250 ಕಡೆ ಇಲ್ಲಿಗಲ್ ಆಗಿದೆ ಅಂತ 251 ಕಡೆನೂ ಇಲ್ಲಿಗಲ್ ಮಾಡ್ಬೇಕಂತೇನಿದೆ? ಈಗ ಇವ್ರೇನು ಹೇಳಿದ್ರು, ಕೋರ್ಟ್ ಏನು ಪ್ರಿಯಾಂಕರ್ಗೆ ಮುಖಭಂಗ, ಕೋರ್ಟ್ ಆದೇಶ ಕೊಟ್ಟು ಮಿಸ್ಇಂಟರ್ಪ್ರಿಟೇಷನ್ ಆಫ್ ಡೈರೆಕ್ಷನ್ಸ್ ಇವ್ರು ಮಾಡ್ತಾರೆ ಅಂದರೆ ಏನಂತ ಹೇಳಬೇಕು? ಅಕ್ಟೋಬರ್ 19ಕ್ಕೆ ಆಯ್ತಾ ಅಲ್ಲಿ ಪಥಸಂಚಲನ? ಆಗಿಲ್ಲ. ಈಗ ಮಾನ್ಯ ಏನು ಹೈಕೋರ್ಟು ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ, ಅದನ್ನು ನೀವು ಮಿಸ್ಇಂಟರ್ಪ್ರೇಟ್ ಮಾಡಿಬಿಟ್ಟು ರಾಜಕೀಯ ಬೆಳೆ ಬಯಸ್ಕೊತೀರಂದರೆ ಯಾರು ಇದು ಬೌದ್ಧಿಕ ದಿವಾಳಿತನ ಅಷ್ಟೇ. ಸರ್, ಈಗ ನಮಗೂ ಅವಕಾಶ ಕೊಡಿ ಅಂತ ದಲಿತ ಪರ ಸಂಘಟನೆಯವರು ಕೂಡ ಇದು ಮಾಡಿದ್ದಾರೆ, ಮನವಿ ಕೊಡಿ, ಜಿಲ್ಲಾಡಳಿತಕ್ಕೆ ಅನುಮತಿ ಕೊಡಿ. ನೋಡಿ, ಈ ಮೊನ್ನೆ BM ಆರ್ಮಿ ಅವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನು ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕ್ಕೊಂಡು ದೊಣ್ಣೆ ತೊಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗೌರ್ಮೆಂಟ್ ಆದೇಶ ಇದೆಯಪ್ಪ, ಅದು BM ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ? ಸಿಂಪಲ್. ಈಗ ಕೆಲವು ಮಾನದಂಡಗಳಿವೆ, ಆ ಮಾನದಂಡಗಳನ್ನು ಈಡೇರಿಸಿದ್ರೆ ಮುಗ್ದೇ ಹೋಯ್ತಲ್ವಾ ಸರ್? ಚಿತ್ತಾಪುರದಲ್ಲಿ ಹೇಗೆ ಸರ್ ಅನುಮತಿ ಸಿಗುತ್ತಾ, ಹೇಗೆ ಸರ್ ಅದು ನೋಡಿ, ಏನು ಹೈಕೋರ್ಟಲ್ಲಿ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ನೀವು ಮನವಿ ಸಲ್ಲಿಸಿ. ವಾತಾವರಣ ಚೆನ್ನಾಗಿದ್ದರೆ ಅವ್ರು ಯಾವುದಾದ್ರೂ ನಿಗದಿತ ಸ್ಥಳ ಕೊಟ್ಟರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ ಲೆಟ್ ಇಟ್ ಬಿ ಇವ್ಯಾಲ್ಯುಯೇಟೆಡ್ ಅಲ್ಲ. ಇವ್ಯಾಲ್ಯುಯೇಷನ್ ಇರಲಾರ್ದೆ ನೀವು ಈಗ ಸರ್ ನೀವು ನೀವೇ ನನಗೆ ಹೇಳಿ, ಯಾವುದೇ ಸಂಘಟನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, XYZ ಇರ್ಬೋದು, ನಾನು ಪಥಸಂಚಲನ ಮಾಡ್ತೀನಿ, ಪಾಯಿಂಟ್ A ಟು ಪಾಯಿಂಟ್ B ಟು ಪಾಯಿಂಟ್ C ಟು ಪಾಯಿಂಟ್ D ಹೋಗ್ತಾ ಇದ್ದೀನಿ, ಇದು ನಿಮ್ಮ ಮಾಹಿತಿಗೆ 500-600 ಜನ ದೊಣ್ಣೆ ತೊಗೊಂಡು ನಾವು ಹೋಗ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಒಪ್ತೀರಾ ತಾವು? ಅನುಮತಿ ಕೇಳಬೇಕಾ, ಏನು ಮಾಹಿತಿ ಕೊಡಬೇಕಾ? BJP RSSಗೆ ನೇರ ಟಾರ್ಗೆಟ್ ಆಗಿದ್ರೆ ಸರ್ ಇದು?
ಅದಕ್ಕೇನಂತೆ ಅದು ಮುಂಚೆಯಿಂದನೂ ಇದೀವಲ್ಲ. ಖರ್ಗೆ ಸಾಹೇಬ್ರಿದ್ರು, ನಾವಿದ್ದೀವಿ, ಸಿದ್ದರಾಮಯ್ಯ ಅವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ವಾಟ್ ಇಸ್ ನ್ಯೂ ಇನ್ ದಟ್? ಸರ್, ಪಥಸಂಚಲನದಲ್ಲಿ ಭಾಗವಹಿಸಿದವ್ರ ಮೇಲೆ ಕ್ರಮ, ಆ್ಯಕ್ಚುಲಿ ಒಂದು PDO ಸಸ್ಪೆಂಡ್ ಮಾಡಿದ್ದಾರೆ ಸರ್. ಅವ್ರ ಮೇಲೆ ಬೇರೆ ಅಲಿಗೇಷನ್ ಕೂಡ ಇದೆ, ಜೊತೆಗೆ ಬೇರೆಯವ್ರನ್ನು ಕೂಡ ನಾನು ವಾಟ್ ಎವರ್ ಈಸ್ ಅಲಿಗೇಷನ್, ನಾನು ಸುಮ್ಮನೆ ನನ್ನ ಮನ್ಸು ಬಂದಂಗೆ ನಾನು ನಡ್ಕೊಳಕ್ಕಾಗೋದಿಲ್ಲ. ನನ್ನ ಮನ್ಸು ಬಂದಂಗೆ ನಡ್ಕೊಳಕ್ಕಾಗೋದಿಲ್ಲ. ಕಾನೂನು ಅಂತ ಇದೆ, ಕಾಂಡಕ್ಟ್ ಸರ್ವಿಸ್ ರೂಲ್ಸ್ ಅಂತ ಇದೆ. ಅದ್ರ ಪ್ರಕಾರ ಅವರು ನಡ್ಕೋಬೇಕು, ನಾನು ಕೂಡ ನಡ್ಕೋಬೇಕು. ಸುಮ್ಮನೆ ಮಂತ್ರಿ ಇದ್ದೀನಿ ಅಂದ ತಕ್ಷಣ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾರಿಗೂ. ನಾನು ರೀಸನ್ ಕೊಡಬೇಕು, ನೋಟಿಸ್ ಕೊಡಬೇಕು, ಎನ್ಕ್ವೈರಿ ಆಗಬೇಕು, ಅಥವಾ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆನ್ಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಿಮಾ ಫೇಸಿ ರಿಪೋರ್ಟ್ನಲ್ಲಿ ಕಂಡು ಬಂದರೆ ಉಲ್ಲಂಘನೆ ಆಗಿದೆ ಅಂತ. ಏನು ಡಿಕ್ಟೇಟರ್ಶಿಪ್ ಏನ್ರಿ ಕರ್ನಾಟಕದಲ್ಲಿ? ಇಲ್ಲ, ಮಂತ್ರಿ ಇರ್ಬೋದು ನಾನು, ಆದರೆ ನನಗೂ ನಿಯಮ ಇದೆ, ನನಗೂ ಕಾನೂನು ಇದೆ. ಅವರು ಯಾರು ಸರ್ಕಾರಿ ನೌಕರರಿದ್ದಾರೆ, ಯಾವುದೇ ಇಲಾಖೆ ಇರ್ಬೋದು, ಅವ್ರದ್ದಾದಂಥ ಒಂದು ಕಾಂಡಕ್ಟ್ ರೂಲ್ಸ್ ಇದೆ, ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾ ಇರೋದು. ಸರ್, ಆಮೇಲೆ ಈ ದಲಿತ ಸಂಘಟನೆಗಳಿಗೆ ಪ್ರಿಯಾಂಕ್ ಖರ್ಗೆ ಅವರ ಪ್ರಾಯೋಜಕತ್ವ ಇದೆ ಅನ್ನೋದು ಆರೋಪಗಳು ಕೂಡ ಆಯ್ತು, ಇದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರು ಅದ್ರ ಪ್ರೊಡ್ಯೂಸರ್, ಡೈರೆಕ್ಟರ್ ಯಾರು? ಹಾಂ, ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನು ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತೊಗೊಳಕ್ಕೆ, ಆ ಟ್ರಂಪೆಟ್ ತೊಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಹಾಂ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗಿರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಟೆಂಡರ್ ಇರ್ಬೋದು, NGO ಆ್ಯಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾಯಿಲ್ಲ. ಸರ್, ಈಗ ನಿಮ್ಮ ಪಕ್ಷದ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣವರು ಈಗ ಮುಸ್ಲಿಮ್ಸು ಯಾರೇ ಇರ್ಬೋದು ರೀ ಸರ್, ಮುಸ್ಲಿಮ್ಸ್ ಎಕ್ಸಾಕ್ಟ್ಲಿ, ಅವರು ಮಾಡೋಂಗಿಲ್ಲ, ಯಾರೂ ಮಾಡೋಂಗಿಲ್ಲ. ರೋಡ್ನಲ್ಲಿ ಮಾಡ್ತಾಯಿದ್ರೆ ಪರ್ಮಿಷನ್ ತೊಗೊಳ್ಳಿ, ಪರ್ಮಿಷನ್ ಕೊಟ್ಟರೆ ಮಾಡಿ, ಕೊಟ್ಟಿಲ್ಲ ಅಂದರೆ ಬಿಡಿ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಅಲ್ಲ. ಕಾಂಪ್ಲಿಕೇಶನ್ ಏನು ಗೌಡ್ರೆ ಇದರಲ್ಲಿ? ನನಗೆ ಅರ್ಥ ಆಗ್ತಾಯಿಲ್ಲ. ಸರ್ಕಾರದ ಒಂದು ಆದೇಶ ಇದೆ, ಆ ಆದೇಶ ಪಾಲನೆ ಮಾಡಲ್ಲ ಅಂದರೆ ಯಾವುದೇ ಸಮುದಾಯದವ್ರು ಇರ್ಬೋದು, ಯಾವುದೇ ಧರ್ಮದಿರ್ಬೋದು, ಎಲ್ಲರಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಪ್ಲೈಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.